ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಸಿಟಿವಿ ನ್ಯೂಸ್ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಸಂಕ್ರಾಂತಿ ಹಬ್ಬದ ವಿಷಯ. ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸುವ ಮಕರ ಸಂಕ್ರಾಂತಿ ಹಬ್ಬದ ಧಾರ್ಮಿಕ, ಜ್ಯೋತಿಷ್ಯ ಮತ್ತು ವೈಜ್ಞಾನಿಕ ಮಹತ್ವದ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿ ವೇದ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರವರು ಇದ್ದಾರೆ. ನಿಮಗೆ ಸ್ವಾಗತ ಸ್ವಾಮೀಜಿ ಪ್ರೇಕ್ಷಕರಿಗೆ ಎಲ್ರಿಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳನ್ನ ಮುಂಚಿತವಾಗಿ ಹೇಳಲಾಗುತ್ತದೆ. ಸ್ವಾಮೀಜಿ ಅವರೇ, ಸಂಕ್ರಾಂತಿ ಎಂದರೇನು? ಮಕರ ಸಂಕ್ರಾಂತಿಗೆ ಏಕೆ ಇಷ್ಟು ವಿಶೇಷ ಮಹತ್ವ ಇದೆ? ಅದು 6 ತಿಂಗಳು ದಕ್ಷಿಣಾಯನವೇ ನಡೀತಾ ಇರುತ್ತೆ. ಉತ್ತರಾಯಣ ಪುಣ್ಯಕಾಲ ಬರೋದ್ರಿಂದ ಇದಕ್ಕೆ ಮಕರ ಸಂಕ್ರಮಣ ಅಂದ್ರೆ ಭಗವಂತನು, ಸೂರ್ಯನು ಆ ಸಂಕ್ರಮಣ ಮಾರ್ಗದವಾಗಿ ನಡೆಸುತ್ತಾನೆ. ಹಂಗಾಗಿ ಇದಕ್ಕೆ ಮಕರ ಸಂಕ್ರಾಂತಿ ಅಂತ. ಅಲ್ಲಿಗೂ ವಿಶೇಷ ಅಂದ್ರೆ ನಮ್ಮ ಬೆಂಗಳೂರು ಗವಿ ಇದು ಗಂಗಾಧರ ದೇವಸ್ಥಾನದಲ್ಲಿ ಸೂರ್ಯ ರಶ್ಮಿ ಕೂಡ ಆಗುತ್ತೆ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ. ಹಂಗಾಗಿ ಅಂದೇ ನಮ್ಮ ಮಾನವರಲ್ಲದೆ ಎಲ್ಲ ನಮಗೆ ಜೀವ ಕೊಡುವಂತ ಗೋವುಗಳಿಗೆಲ್ಲೂ ಕೂಡ ಆ ದಿನ ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡಿ ಅದನ್ನು ಕೂಡ ಈ ಹಬ್ಬದಲ್ಲಿ ಭಾಗವಹಿಸುತ್ತಾರೆ ಗೋಮಾತೆಗಳೆಲ್ಲ ಕೂಡ. ಅದಕ್ಕೆ ಇದು ಸಂಕ್ರಾಂತಿಯ ವಿಶೇಷಗಳು. ಸ್ವಾಮೀಜಿ ಅವರೇ, ಉತ್ತರಾಯಣ ಎಂದರೇನು? ಇದಕ್ಕೆ ಏಕೆ ಇಷ್ಟು ಮಹತ್ವ ಕೊಡಲಾಗುತ್ತದೆ? ದಕ್ಷಿಣಾಯಣದಲ್ಲಿ ನಾವು ಸ್ವರ್ಗದ ಬಾಗಿಲನ್ನು ಮುಚ್ಚಿರುತ್ತಾರೆ. ಉತ್ತರಾಯಣ ಪುಣ್ಯಕಾಲದಲ್ಲಿ ಸ್ವರ್ಗದ ಬಾಗಿಲನ್ನು ತೆಗೆದು ಆ ದಿನದಲ್ಲಿ ಯಾರು ಮರಣ ಹೊಂದುತ್ತಾರೋ ಅವರೆಲ್ಲರಿಗೂ ಕೂಡ ಭಗವಂತನು ಆ ಸ್ವರ್ಗಾದಿ ಭೋಗಾದಿಗಳಲ್ಲಿ ಸೇರಿಸ್ಕೊತಾನೆ. ಹಂಗಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಕೆಲವು ದೇವಸ್ಥಾನ ಪ್ರತಿಷ್ಠಾಪನೆಗಳು, ಗೃಹ ಪ್ರವೇಶಗಳು ಮುಂತಾದ ಇತ್ಯಾದಿಗಳು ತುಂಬಾ ಕೂಡ ನಡೆಸಲಾಗುತ್ತದೆ. ಈ ಉತ್ತರಾಯಣ ಪುಣ್ಯಕಾಲನ್ನೇ ವೀಕ್ಷಣೆ ಮಾಡ್ತಾ ಇರ್ತಾರೆ, ಬರ್ಲಿ ಅಂತ. ಸ್ವಾಮಿಗಳೇ, ಸಂಕ್ರಾಂತಿ ದಿನ ಸೂರ್ಯನಿಗೆ ಅರ್ಘ್ಯ ನೀಡುವ ಪದ್ಧತಿಯ ಹಿಂದಿರುವ ಕಾರಣವೇನು? ಅದು ಆತನು 6 ತಿಂಗಳಲ್ಲಿ ಸೂರ್ಯ ಭಗವಾನು ದಕ್ಷಿಣಾಯನದಲ್ಲಿ ತರ್ಪಣಾದಿಗಳು ಕಡಿಮೆ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಬಂದಾಗ ತರ್ಪಣ ಬೀಳೋದ್ರಿಂದ ಸೂರ್ಯನು 14 ಲೋಕಷ್ಟು ಕೆಳಗಿಳಿದು ನಮ್ಗೆ ದರ್ಶನ ಕೊಡ್ತಾರೆ. 14 ಯೋಜನ ಅಷ್ಟು ಕೆಳಗೆ ಬಂದು ನಮ್ಗೆ ದರ್ಶನ ಕೊಡೋದ್ರಿಂದ ಆತನಿಗೆ ಅರ್ಘ್ಯಾದಿಗಳನ್ನು ಅರ್ಪಣೆ ಮಾಡುವುದು ಒಂದು ಶುಭ ಸಂಕೇತ. ಎಳ್ಳು ಬೆಲ್ಲ ಕೊಡುವ ಸಂಪ್ರದಾಯ ಏಕೆ ಬಂದಿದೆ? ಎಳ್ಳಂದ್ರೆ ಅದು ದಕ್ಷಿಣಾಯನಕ್ಕೆ ಸೇರುತ್ತೆ, ಬೆಲ್ಲ ಅಂದ್ರೆ ಉತ್ತರಾಯಣಕ್ಕೆ ಸೇರುತ್ತೆ, ಸಿಹಿ. ಹಂಗಾಗಿ ಎಳ್ಳು ಬೆಲ್ಲ ಹಚ್ಚೋದ್ರಲ್ಲಿ ಇನ್ನ ವಿಶೇಷಗಳೆಲ್ಲ ಕೆಲವು ಪದ್ಧತಿ ವಿಶೇಷಗಳೆಲ್ಲ ಇದೆಮ್ಮ, ಅದೆಲ್ಲ ಮುಂದೆ ತಿಳಿಸ್ಕೊಡ್ತೀನಿ. ಸಂಕ್ರಾಂತಿ ದಿನ ದಾನ ಧರ್ಮಕ್ಕೆ ಏಕೆ ಇಷ್ಟು ಮಹತ್ವ? ಸಂಕ್ರಾಂತಿ ಆ ಉತ್ತರಾಯಣ ಪುಣ್ಯಕಾಲದಲ್ಲಿ ಪ್ರಾರಂಭವಾಗಿ ಆ ಸ್ವರ್ಗದ ಬಾಗಿಲು ತೆಗೆದು ಸಮಸ್ತ ಮುಕ್ಕೋಟಿ ದೇವತೆಗಳೆಲ್ಲ ಕೂಡ ನಾವು ಆ ಸ್ವರ್ಗದ ಬಾಗಿಲಿಗೆ ನಮಸ್ಕರಿಸುತ್ತಾರೆ. ಹಂಗಾಗಿ ದಾನ ಧರ್ಮಗಳು ಯಾರೇ ಕೊಟ್ಟರು ಆ ಸ್ವರ್ಗದ ಬಾಗಿಲಿಗೆ ಸೇರುತ್ತೆ ಅನ್ನೋ ಉದ್ದೇಶದಿಂದ ದಾನ ಧರ್ಮಗಳಿಗೆ ವಿಶೇಷ. ಈ ದಿನ ಯಾವ ಪೂಜೆ ಅಥವಾ ವ್ರತಗಳನ್ನು ಮಾಡುವುದು ಉತ್ತಮ? ವ್ರತಗಳು ಯಾವೂ ಇಲ್ಲಮ್ಮ, ವ್ರತ ಅನ್ನೋದು ಯಾವುದೂ ಇಲ್ಲ. ಆದ್ರೆ ದೇವರ ದರ್ಶನ, ಪೂಜೆ, ಗೋಮಾತ ಪೂಜೆ, ಸಣ್ಣ ಮಕ್ಕಳಿದ್ರೆ ಅವರಿಗೆ ಇವೆಲ್ಲ ಬೋಟಿಕೆ ಅಂತೇಳಿ ಎಲ್ಲ ತರ ತಲೆ ಮೇಲೆ ಹಾಕಿ ಇದೆಲ್ಲ ಮಾಡ್ತಾರೆ. ಅದೆಲ್ಲ ವಿಶೇಷ ಅಷ್ಟಿರುತ್ತೆ. ಇನ್ನ ಮನೆಗೆ ಹೋಗಿ ಆ ಎಳ್ಳು ಬೆಲ್ಲ ಹಚ್ಚಿ ಇನ್ನ ಸ್ವರ್ಗಾದಿ ನಮಗೆ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಶುಭ ವಸ್ತುವಾಗಿ ಎಲ್ಲ ಸಮಸ್ತವಾಗಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಲ್ಲಿ ಆ ಎಳ್ಳು ಬೆಲ್ಲ ಮನೆಗೂ ಹಂಚ್ತಾರೆ. ಮತ್ತೆ ಸ್ವಾಮಿಗಳೇ, ರೈತರಿಗೆ ಸಂಕ್ರಾಂತಿ ಹಬ್ಬ ಮಹತ್ವ ಏನು? ಅವರಿಗೆ ಏನು ಬೆಲೆ ಬಂದಿರುತ್ತದೋ ಆ ದಿನ ಕುಂಬಳಕಾಯಿ ಅಥವಾ ಇನ್ನೇನಾದ್ರೂ ವಿಶೇಷ ಅವರು ಬೆಳೆದಿರುವಂತಹದ್ದು ಬ್ರಾಹ್ಮಣರು ಕೊಟ್ಟು ನಮಸ್ಕಾರ ಮಾಡ್ತಾರೆ. ಅವರು ವರ್ಷ ಪೂರ್ತಿ ಗೋವಿನಿಂದಾನೇ ಹಾಲನ್ನು ಕರೆದು ಅವ್ರ ಜೀವನ ಸಾಗಿಸ್ತಾ ಇರ್ತಾರೆ. ಆ ದಿನ ವಿಶೇಷವಾಗಿ ಗೋವುಗಳಿಗೆ ಅವರು ಅಲಂಕಾರ ಮಾಡಿ ಆ ದಿನ ಗೋವುಗಳನ್ನ ಹಿಡಿದು ಊರೆಲ್ಲ ತಿರುಗಿ ಇದು ಮಾಡ್ತಾರೆ. ಅದರ ಹಂಗೆ ಅವ್ರಿಗೆ ಒಂದು ದೊಡ್ಡ ಹಬ್ಬ ರೈತರಿಗೆ. ಸ್ವಾಮೀಜಿ ಅವರು, ಈ ದಿನ ಮಾಡಬಾರದು ಎಂಬ ಯಾವುದಾದರೂ ನಿಯಮಗಳಿದೆಯಾ?
ನಿಯಮ ಇಷ್ಟಗಳು ಅನ್ನೋದು ಏನಿಲ್ಲಮ್ಮ. ಅದು ಮಾತೃಪಿತೃಗೆ ವಂದನೆ ಮಾಡಿದ್ರೆ ತುಂಬಾ ಒಳ್ಳೇದು. ಅವ್ರನ್ನ ದೂಷಿಸಿದ್ರೆ ಆದಷ್ಟು ಪಾಪ ಇನ್ಯಾವುದೂ ಇರೋದಿಲ್ಲ ಆ ಮಕರ ಸಂಕ್ರಾಂತಿ ದಿವಸ. ಅದೊಂದು ವಿಶೇಷ. ಪ್ರಿಯ ವೀಕ್ಷಕರೇ, ಸಂಕ್ರಾಂತಿ ಹಬ್ಬವು ಕೆಲವು ಆಚರಣೆ ಮಾತ್ರವಲ್ಲ, ಇದು ನಮ್ಮ ಜೀವನದಲ್ಲಿ ಹೊಸ ಶಕ್ತಿ, ಹೊಸ ಆಶಯ ಮತ್ತು ಹೊಸ ದಿಕ್ಕು ನೀಡುವ ಪವಿತ್ರ ದಿನ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣಾಚಾರ್ಯ ಅವರಿಗೆ ನಮ್ಮ ಸಿಟಿವಿ ನ್ಯೂಸ್ ಇಂದ ತುಂಬಾ ಧನ್ಯವಾದಗಳು. ಎಲೆಕ್ಟ್ರಾನಿಕ್ಸ್, ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು, ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ KSRTC ಡಿಪೋ ಹತ್ತಿರ ತೆರೆಯಲಾಗಿದೆ. ಇಲ್ಲಿ ಟಿವಿ, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, AC ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ, ಬೆಂಗಳೂರು ರಸ್ತೆ. ದೂರವಾಣಿ ಸಂಖ್ಯೆ 8928952716ಗೆ ಸಂಪರ್ಕಿಸಿ.